ವೆಲ್ಕಮ್ ಟು ಸೈಂಟ್ ಮೇರೀಸ್ ಐಲ್ಯಾಂಡ್. ಬನ್ನಿ ಅಲ್ಲ, ಕಪ್ಪೆ ಚಿಪ್ ಮಾಡೆಲ್ ಮಾಡಿದ್ದಾರೆ. ಅಂದರೆ ಸಮುದ್ರದಲ್ಲಿ ಏನೆಲ್ಲ ಸಿಗುತ್ತೆ, ಶಂಕು ಆಗಿರ್ಬೋದು, ಕಪ್ಪೆ ಚಿಪ್ ಆಗಿರ್ಬೋದು, ಅದೆಲ್ಲ ಇಲ್ಲಿ ಸಣ್ಣದೆಲ್ಲ ಸಿಗ್ತಾ ಇರುತ್ತೆ. ಅದೇ ಮಾಡೆಲಾಗಿ ಪ್ರವಾಸಿಗರಿಗೆ ಅಟ್ರಾಕ್ಷನ್ ಆಗಲಿ ಅಂತ ಹೇಳಿ ಮಾಡಿದ್ದಾರೆ. ಐಲ್ಯಾಂಡ್ಗೆ ನಾವು ಅಂಡಮಾನ್ ನಿಕೋಬಾರ್ಗೆ ಹೋಗ್ಬೇಕಂತ ಏನಿಲ್ಲ. ನಮ್ಮ ಉಡುಪಿಗೆ ಬನ್ನಿರಿ, ಮಲ್ಪೆ ಬೀಚಿಗೆ ಬನ್ನಿ, ಅಲ್ಲಿಂದ ಐಲ್ಯಾಂಡಿಗೆ ಹೋಗ್ಬೋದು. ನಿಮಗೆಲ್ಲ ಗೊತ್ತಿದೆ, ವಾಸ್ಕೋ ಡಿ ಗಾಮ ದೇಶ ಪರ್ಯಟನೆ ಮಾಡಿ ನಮ್ಮ ಭಾರತವನ್ನು ಕಂಡುಹಿಡಿದಂಥ ವ್ಯಕ್ತಿ. ಮತ್ತು ಹೈಯೆಸ್ಟ್ ಕೊಕೊನೆಟ್ ಟ್ರೀ ಇರೋಂಥ ಐಲ್ಯಾಂಡ್ ಕೂಡ ಅಂತ ಹೆಸರುವಾಸಿಯಾಗಿದೆ. ಇದು ಸೂರ್ಯಾಸ್ತದ ವೇಳೆಯಲ್ಲಿ ತುಂಬ ರಭಸವಾಗಿ ಬರುತ್ತೆ. ಹಾಗಾಗಿ ತುಂಬ ರಭಸವಾಗಿ ಕೇಳಿಸ್ತಾ ಇದೆ. ನೀವೆಲ್ಲ ಸೌಂಡ್ ಎಲ್ಲ ಕೇಳಿಸ್ಕೊಬೋದು. ಅಲೆಗಳ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಎಂಥವ್ರಿಗೂ ಕೂಡ ಅಲ್ವಾ. ನೀವೇನಾದರೂ ಮಲ್ಪೆ ಬೀಚಿಗೆ ಬಂದು ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಬಂದಿದ್ರೆ ಕಮೆಂಟ್ಸ್ ಮಾಡಿ ಯಾರೆಲ್ಲ ನೋಡಿದ್ದೀರಾ ಅಂತ ಹೇಳಿ. ಕರಾವಳಿಗೆ ಬಂದು ಬೋಟಿಂಗ್ ಹೋಗಿಲ್ಲ ಅಂತಂದರೆ ಥ್ರಿಲ್ಲಿಂಗ್ ಇರೋದೇ ಇಲ್ಲ ಅಲ್ವಾ. ಹಾಗಾಗಿ ನಾವು ಮಲ್ಪೆಯಿಂದ ಐಲ್ಯಾಂಡ್ಗೆ, ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ನಾನು ಸಮುದ್ರ ತೀರದ ಕಡಲಲ್ಲಿದ್ದೀನಿ. ಕರೆಕ್ಟಾಗಿ ಸಮಯ 5 ಗಂಟೆ. ಇದು ಲಾಸ್ಟ್ ಬೋಟು. ಐಲ್ಯಾಂಡಿಗೆ ಹೋಗಿ ಬರೋದಕ್ಕೆ 1 ಅವರ್ ಆಗುತ್ತೆ. ಜನ ಎಲ್ಲ ಕಾಯ್ತಾ ನಿಂತಿದ್ದಾರೆ. ಮಿನಿಮಮ್ ಅಂತ ಹೇಳಿದ್ರು ಕೂಡ ಮ್ಯಾಕ್ಸಿಮಮ್ ಅಂದರೆ 25 ಮೆಂಬರ್ಸು ಒಂದು ಬೋಟಲ್ಲಿ ಹೋಗಿ ಬರ್ಬೋದು. ಎಲ್ಲ ಹತ್ತುತ್ತಾ ಇದ್ದಾರೆ. ನಾವು ಇದೇ ಬೋಟು ಚೂಸ್ ಮಾಡ್ತಾ ಇದ್ದೀವಿ. ಒಂದು ರೀತಿಯಾಗಿ ಅಡ್ವೆಂಚರ್ ಟ್ರಿಪ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ. ನೆನ್ನೆ ಪ್ಯಾರಾಶೂಟ್ ಆಗಿರ್ಬೋದು, ಮತ್ತು ಬೋಟಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಇವಾಗ ಇದೊಂದು ಐಲ್ಯಾಂಡಿಗೆ ಹೋಗಿ ಬರೋಣ, ಯಾಕೆ ಹೋಗ್ಬಾರ್ದು, ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತೀನಿ. ಸಾಕಷ್ಟು ಜನ ಇಲ್ಲಿ ಆಟ ಆಡ್ತಾ ಇದ್ದಾರೆ, ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ, ಸ್ವಿಮ್ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ಬೋಟಿಂಗು, ಬೀಚ್ ವಾಕು ಎಲ್ಲ ಮಾಡ್ತಾ ಇದ್ದಾರೆ. ಇಳಿ ಸಂಜೆಯಲ್ಲಿ ಬೀಚಲ್ಲಿ ವಾಕ್ ಮಾಡೋದು ಮತ್ತು ನೀರಲ್ಲಿ ಆಟ ಆಡೋದು ಅಂತ ಯಾರಿಗೆ ತಾನೇ ಇಷ್ಟ ಇಲ್ಲ. ವಯಸ್ಸಿಂದ ಮಗುವಿನಿಂದ ಹಿಡಿದು ವಯಸ್ಸಾದವರು ಕೂಡ ಇಷ್ಟಪಡುವಂಥ ಒಂದು ಸ್ಥಳ ಅಂತ ಹೇಳಿದರೆ ಕಡಲು. ಬೀಚ್ಗೆ ಹೋಗೋಣ ಅಂತ ಹೇಳಿ, ಯಾವ್ದಾದ್ರು ಹೊಸ ಟ್ರಿಪ್ ಹೋಗ್ಬೇಕಂದ್ರೆ ಬೀಚ್ಗೆ ಹೋಗೋಣ, ನೀರಲ್ಲಿ ಮಸ್ತ್ ಎಂಜಾಯ್ಮೆಂಟ್ ಮಾಡೋಣ ಅಂತ ಹೇಳಿ. ನೀರು, ಸಮುದ್ರ ಅಂತ ಹೇಳಿದರೆ ಎಂಥವ್ರಿಗೂ ಕೂಡ ಮನಸ್ಸಲ್ಲಿರೋಂಥ ನೋವೆಲ್ಲ ಕಳೆದು ರಿಲ್ಯಾಕ್ಸ್ ಆಗುತ್ತೆ, ಒಂದು ರೀತಿಯಾಗಿ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ನಾವಿವಾಗ ಬೋಟಿಂಗ್ ಹೋಗ್ತಾ ಇದ್ರಿ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಪೆಟ್ರೋಲು ನಾವು ಹೋಗೋ ಬೋಟಿಗೆ ಖಾಲಿ ಆಗಿದೆ, ಅದಕ್ಕೆ ತುಂಬಿಸ್ಬೇಕು ಅಂತ ಪಾಪ ತಗೊಂಬರ್ತಾ ಇದ್ದಾರೆ. ಸಮಯ ಆಗಿದೆ 5 ಗಂಟೆಗೆ ಲಾಸ್ಟ್. ಇದು ಹೇಗೆ ತುಂಬ್ತಾರೆ ಅಂತ ನೋಡಬೇಕು. ಪಾಪ ಜಂಪ್ ಮಾಡಿದರು. ಇವಾಗ ಅಲ್ಲಿ ಮೋಟರ್ ಹತ್ರ ಪೆಟ್ರೋಲ್ ಟ್ಯಾಂಕರ್ಗೆ ಇದು ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ತುಂಬ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಇಲ್ಲಿ ಬೋಟಲ್ಲಿ ಕೆಲಸ ಮಾಡೋವಂಥ, ಅಡ್ವೆಂಚರ್ ಟ್ರಿಪ್ಪಲ್ಲಿ ಕೆಲಸ ಮಾಡೋವಂಥ ಪ್ರತಿಯೊಬ್ಬ ಹುಡುಗರು ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ. ಯಾಕೆಂತ ಹೇಳಿದರೆ ಅಷ್ಟೇ ಸ್ಟ್ರಾಂಗ್ ಇರಬೇಕು ಇಲ್ಲಿ. ಯಾಕೆಂತ ಹೇಳಿದರೆ ಒಂದು 25 ಜನನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಅವರನ್ನು ನಂಬಿ ಕರ್ಕೊಂಡು ಹೋಗ್ತಾರೆ. ಯಾವುದೇ ರೀತಿ ಅವಘಡಗಳ ಸಂಭವ ಆಗಬಾರ್ದು ಅಂತ ಹೇಳಿ ಎಕ್ಸ್ಪರ್ಟ್ ಇರೋವರೇ ಇಲ್ಲಿ ವರ್ಕ್ ಮಾಡೋದು ಕೆಲಸದವರು. ನಮ್ಮ ಜೊತೆ ಇವತ್ತು ಕಿಶೋರ್ ಅಣ್ಣ ಇದ್ದಾರೆ. ಬೆಳಗ್ಗೆಯಿಂದ ಅವ್ರನ್ನ ಗೋಳಿಕೊಬಿಟ್ಟಿದ್ದೀನಿ. ಈ ಅಲೆಗಳಂದ್ರೇ ತುಂಬ ಇಷ್ಟ ಆಗುತ್ತೆ ಎಂಥವ್ರಿಗೂ ಕೂಡ. ಇಲ್ಲಿ ನೋಡಿ, ಪೆಟ್ರೋಲ್ ತೊಗೊಬಂದು ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಪೆಟ್ರೋಲ್ ಹರಡಿದಂದರೆ ಎಷ್ಟು ಲೀಟರ್ದು? 50 ಲೀಟರ್ದು. ಓಕೆ, ಖಾಲಿ ಆಗಬಾರ್ದು ಅಂತಲ್ಲ, ಖಾಲಿ ಆಗುತ್ತೆ ಅಂತಲ್ಲ ಹಾಗೆ. ಓಕೆ, ಸಮುದ್ರಕ್ಕೆ ಹೋಗ್ಬೇಕಂತ ಹೇಳಿದರೆ ಸ್ವಿಮ್ಮೇ ಬರಬೇಕಂತ ಇಲ್ಲ, ಈಜೆ ಕಲೀಲೇಬೇಕು ಅಂತ ಹೇಳಿದರೆ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಸಮುದ್ರದಕ್ಕೆ ಹೋಗಬೇಕು, ಅಡ್ವೆಂಚರ್ ಟ್ರಿಪ್ ಮಾಡಬೇಕಂತ ಇಷ್ಟ ಇರುತ್ತೆ. ಹಾಗಾಗಿ ಕೂಡ ಸೇಫ್ಟಿ ಜಾಕೆಟ್ ತುಂಬ ಮುಖ್ಯ. ಯಾಕೆಂದರೆ ಮಿಸ್ ಆಗಿ ಏನಾರು ಆದರೆ ನಮ್ಮ ಜೀವ ಮುಖ್ಯ ಅಲ್ಲ. ಹಾಗಾಗಿ ಎಂಜಾಯ್ಮೆಂಟ್ ಜೊತೆಗಿನ ಜೀವದ ರಕ್ಷಣೆನೇ ಕೂಡ ನಮ್ಮ ಜವಾಬ್ದಾರಿ. ಹಾಗಾಗಿ ಸೇಫ್ಟಿ ಜಾಕೆಟ್ ಹಾಕ್ಕೊಂಡಿದ್ದೀನಿ. ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಡ್ರೈವರ್ ಜೊತೆ ಮಾತಾಡೋಣ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಏನು ಅಂತೆಲ್ಲ ಕೇಳೋಣ. ಈ ಸೌಂಡಿಗೆ ಕೇಳುತ್ತಾ ಇಲ್ವಾ ಗೊತ್ತಿಲ್ಲ. ನಿಮ್ಮ ಹೆಸರು ಯಾವ ಊರು? ಪುರಂದರ್ದು? ಇಲ್ಲೇ. ಓಕೆ, ಎಷ್ಟು ಇವಾಗ ಒಂದ್ಸಲ ಹೋಗಿ ಬರ್ಬೇಕಂದ್ರೆ ಎಷ್ಟು ಲೀಟರ್ ಪೆಟ್ರೋಲ್ ಬೇಕು? 15. ಡೈಲಿ ಎಷ್ಟು ಟ್ರಿಪ್ ಮಾಡ್ತೀರಾ? ಕಸ್ಟಮರ್ ಇದ್ದಾಗೆ ಮಿನಿಮಮ್ 2. ಈಗ ಕಮ್ಮಿ ಅಲ್ಲ, ಕಸ್ಟಮರ್ ಕಮ್ಮಿ ಇದಾರಲ್ಲ. ಇಲ್ಲಾಂದ್ರೆ 10 ಟ್ರಿಪ್ 5 ಟ್ರಿಪ್ ಎಲ್ಲ ಆಗ್ತದೆ. ಇವಾಗ ನಾವು ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಹೋಗಿ ಬರೋದಕ್ಕೆ? ಹೋಗ್ಲಿಕ್ಕೆ 15 ನಿಮಿಷ, ಬರ್ಲಿಕ್ಕೆ 30 ಮಿನಿಟ್ ಅಲ್ಲಿ ಹೋಗ್ತದೆ. ಆಮೇಲೆ ಅಲ್ಲಿ ಲ್ಯಾಂಡ್ ಆದ ಮೇಲೆ ಲ್ಯಾಂಡ್ 1 ಅವರ್ ಇರ್ತಾರೆ. 1 ಅವರ್ ಅಲ್ಲಿ 1 ಗಂಟೆ ಟೈಮ್ ನೋಡೋಂಥದ್ದು ಏನಿದೆ? ನೋಡುವಂಥದ್ದೆಲ್ಲ ಇದೆ, ಶೂಟಿಂಗ್ ಪ್ಲೇಸ್ ಎಲ್ಲ, ಸೆಲ್ಫ್ ಬೀಚ್ ಇದೆ. ಗ್ರೇಟ್. ಇವಾಗ ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ? ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ? ಈಗ ಟೋಟಲ್ 65 ಸ್ಪೀಡಲ್ಲಿ ಹೋಗ್ತಾ ಉಂಟು. 65 ಸ್ಪೀಡ್ ಎಷ್ಟೊಂದು ಫಾಸ್ಟಾ?
ತೀರಸ್ ಫಾಸ್ಟ್ ಅಂದ್ರೆ ಎಷ್ಟು ಸ್ಪೀಡ್? ಇದು ಅಷ್ಟೇ, ಇದರ ಕೆಪಾಸಿಟಿ ಅಷ್ಟೇ. ಏನೇನ್ ಫ್ಯೂಚರ್ಸ್ ಇದೆ, ಹೇಗೆ ಆಪರೇಟ್ ಮಾಡೋದು? ಹಾ ಏನೇನ್ ಫ್ಯೂಚರ್ಸ್ ಇದೆ, ಹೇಗೆ ಆಪರೇಟ್ ಮಾಡೋದು ಹೇಳಿ. ಇದಾ ಇದು ಹೇಳ್ತೀನಿ ಸರ್. ಆಮೇಲೆ ಇದೆಲ್ಲ ಇದು ಬ್ರೇಸ್ಲೆಟ್ ಇದಕ್ಕೆ ಅಷ್ಟೇ. ನಾವೆಲ್ಲ ಓಡಿಸ್ಬಹುದಾ? ನೀವ್ ಹೇಳ್ಕೊಟ್ರಲ್ಲ. ಓಡಿಸ್ಬೋದು, ಅಭ್ಯಾಸ ಇದ್ರೆ ಓಡಿಸ್ಬೋದು, ಇಲ್ಲಾಂದ್ರೆ ಆಚೆ ಒಮ್ಮೆ ಈಚೆ ಒಮ್ಮೆ ಹೋಗ್ತದೆ. ಅಂದ್ರೆ ನಿಮಗೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ನಮ್ದು ಕೆಲಸವಿದೆ ಅಲ್ಲ, ನಮ್ಗೆ ಇದು ಮಾಡಿ ಮಾಡಿ ಬ್ಯಾಲೆನ್ಸ್ ಆಗಿ ಹೋಗಿದೆ. ಇವಾಗ ಇಲ್ಲಿ ಸಮುದ್ರದಲ್ಲಿ ಕೆಲವೊಮ್ಮೆ ಕಲ್ಲು ಬರುತ್ತೆ, ಬಂಡೆಗಳು ಬರುತ್ತೆ, ನಿಮಗೆ ಗೊತ್ತಿರುತ್ತಾ? ಹಾ ಗೊತ್ತು, ಇದ್ದದೆಲ್ಲ ಗೊತ್ತು. ನೀರು ಅಡಿಯಲ್ಲಿದ್ದೆಲ್ಲ ಗೊತ್ತಾಗುದಿಲ್ಲ, ಮೇಲೆ ಇದ್ರೆಲ್ಲ ಗೊತ್ತಾಗ್ತದೆ. ಇವಾಗ ಅಲ್ಲಿಂದ ಮಲ್ಪೆ ಬೀಚ್ ಇಂದ ಸೈಂಟ್ ಮೇರಿಸ್ ಐಲ್ಯಾಂಡ್ ಬೀಚಿಗೆ ಎಷ್ಟು ಕಿಲೋಮೀಟರ್ ದೂರ ಇದೆ? 3.25 ಕಿಲೋಮೀಟರ್. ನಾವು ರಸ್ತೆ ಮಾರ್ಗದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ? ರಸ್ತೆಯಲ್ಲಿ ಆದ್ರೆ ಒಂದು 15 ನಿಮಿಷ ಒಳಗೆ ಹೋಗ್ತದಲ್ಲ, ಇಲ್ಲಿದಾದ ಅಷ್ಟೇ ಟೈಮ್ ಸಿಗ್ತದೆ. ಇದು ಲಾಸ್ಟ್ ಟ್ರಿಪ್. ಇದು ಲಾಸ್ಟ್ ಟ್ರಿಪ್. ಬೆಳಗ್ಗೆ ಎಷ್ಟು ಗಂಟೆಯಿಂದ ಕೆಲಸ ಚಾಲು? ಬೆಳಿಗ್ಗೆ 8:30 ಸ್ಟಾರ್ಟ್ ಆಗ್ತದೆ, ಆಮೇಲೆ 5:30 ಟಿಕೆಟ್ ಕ್ಲೋಸ್ ಆಗ್ತದೆ. ಚಂದ ಕಾಣಿಸ್ತಿದ್ದೀರಾ ಕ್ಯಾಪ್ ಎಲ್ಲ ಹಾಕೊಂಡು ನೀವು ಇವಾಗ. ಆದ್ರೆ ಹೊಟ್ಟೆ ಅಡ್ಕೈ ಬಿಡಂಗಿಲ್ಲ ನೋಡಿ ನೀವು. ಅಡಿಕೆ ಅದು ಮಾಮೂಲಿ, ಏನ್ ಸಿಗ ನೀರಲ್ಲಿ ಬೇರೆ ಇರುತ್ತೆ ಅಲ್ಲ. ಕೆಲಸ ಖುಷಿ ಇದೆಯಾ? ಖುಷಿ ಖುಷಿ. ಮಲ್ಪೆ ಬೀಚಿಂದ ಅರ್ಧ ಗಂಟೆನಿಲ್ಲ, ಒಂದು 15 ಮಿನಿಟ್ಸ್ ಒಳಗಡೆ ನಾವು ಬೋಟ್ ಮುಖಾಂತರ ಐಲ್ಯಾಂಡಿಗೆ ತಲುಪ್ತು. ನೋಡ್ಬೋದು ನಾವು ಇವಾಗ ಐಲ್ಯಾಂಡಲ್ಲಿ ಕೆಲವರು ಬೋಟ್ ಇಳಿತಾ ಇದ್ದಾರೆ, ನಾವು ಆಲ್ರೆಡಿ ಇಳಿದಿದ್ವಿ. ಇಲ್ಲಿ ಎಕ್ಸ್ಪ್ಲೋರ್ ಮಾಡೋ ಜಾಗಗಳು ತುಂಬಾ ಇದೆ ಅಂತೆ. ಸರಿಸುಮಾರು ಈ ಐಲ್ಯಾಂಡು 10 ಎಕರೆಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರು ಇಲ್ಲಿ ಸ್ಥಳೀಯರು. ಏನೇನು ಜಾಗ ಇದೆ, ಏನೆಲ್ಲ ನೋಡ್ಬೋದು. ಅಲ್ಲಿ ಬರೆದಿದೆ ವೆಲ್ಕಮ್ ಟು ಸೈಂಟ್ ಮೇರಿಸ್ ಐಲ್ಯಾಂಡ್ ಅಂತ. ಇದೇನು ಕಾನ್ಸೆಪ್ಟಲ್ಲಿ ಮಾಡಿರೋದು? ಇದು ತೆಂಗಿನ ಗರಿಗಳು ಮಾಡಿರೋದು ಡೆಕೋರೇಷನ್ ಪರ್ಪಸ್ಗೆ. ವಾ ನೋಡಿ, ಒಂದು ರೀತಿಯ ಕಸದಿಂದ ರಸ ಅಂತೀವಲ್ಲ, ಇದೇ ಇರಬೇಕು. ಹೊರಗಡೆ ಏನು ಔಟ್ಲುಕ್ ಕೊಡ್ತಾ ಇದೆ ಅಂತ ಹೇಳಿದರೆ ಇದು ಸಖತ್ತಾಗಿದೆ. ಮತ್ತು ನಿಮ್ಗೆ ಸೋಫಾ ಗೊತ್ತಾ, ಸಿಟೌಟ್ ಏರಿಯಾ ಗೊತ್ತಾ, ಹೆಂಗೆ ಮಾಡಿದ್ರೆ ತೋರಿಸಿ ಬನ್ನಿ. ನಿಮ್ಮನೇಲಿ ಈ ರೀತಿಯಾಗಿ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಳ್ಳಿ. ಬಿದ್ದೋಗಿರೋ ತೆಂಗಿನ ಮರಗಳು, ಏನೋ ಆಗಿ ಹಾಳಾದಂಥ ಕೆಳಗಡೆ ಬಿದ್ದಂಥ ತೆಂಗಿನ ಮರಗಳಲ್ಲಿ ಸೋಫಾ, ನ್ಯಾಚುರಲ್ ಸೋಫಾ ಇದು. ಬೀಚ್ ಸೈಡು ಈ ಸೋಫಾ ಮೇಲೆ ಕೂತ್ಕೊಂಡು ಒಂದು ಟೀನು ಅಥವಾ ಗೆಳೆಯರ ಜೊತೆ ಮಾತಾಡ್ತಾ ಇದ್ದರೆ ಸ್ವರ್ಗ ಸ್ವರ್ಗ, ಸ್ವರ್ಗಕ್ಕೆ ಮೂರೇ ಗೇಣು ಅಂತೀವಲ್ಲ ಆ ರೀತಿಯಾಗಿ. ಮತ್ತು ಡೆಕೋರೇಷನ್ ಪರ್ಪಸ್ಸು ಕೂಡ ಏನು ಹೊರಗಡೆಯಿಂದ ತಂದು ಎಂತ ಮಾಡಿಲ್ಲ ಸಹ. ತೆಂಗಿನಕಾಯಿ ಪಟ್ಟೆ ಅಂತೀವಿ ನಮ್ಮ ಕಡೆ, ಕೆಲವೊಬ್ರು ತೆಂಗಿನಕಾಯಿ ಎಳೆ ಅಂತ ಹೇಳ್ತಾರೆ, ಅದರಲ್ಲಿ ಪೇಂಟಿಂಗ್ ಮಾಡಿರೋದು. ಫೋಟೋ ಫೋಸ್ಗೆ ಅಂತ ಸಖತ್ತಾಗಿದೆ. ಸಾಕಷ್ಟು ಜನ ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಬಂದು ಎಂಟ್ರಿ ಆದರೂ ಅಂದ ತಕ್ಷಣ ಇಲ್ಲೇ ಫೋಟೋಶೂಟ್ ಪ್ರಾರಂಭ ಆಗುತ್ತೆ. ಒಳಗಡೆ ಇನ್ನೇನಿದೆಯೋ ನೋಡೋಣ ಬನ್ನಿ. ವೆಲ್ಕಮ್ ಟು ಸೈಂಟ್ ಮೇರಿಸ್ ಐಲ್ಯಾಂಡ್. ಬನ್ನಿ ಬನ್ನಿ ಬನ್ನಿ. ನಮಗೆ ತೆಂಗಿನ ಮರಗಳೆಲ್ಲ ಸ್ವಾಗತ ಕೋರ್ತಾ ಇದೆ. ಇಲ್ಲಿ ನೋಡ್ಬೋದು ಹೆಂಗೆ 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 ಕೂತ್ಕೊಂಡು ಫೋಸ್ ಕೊಡ್ಬೋದು. ವಾ, ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ ನಂದಿನಿ ಇವತ್ತು. ಸಖತ್ತಾಗಿದೆ ಅಲ್ಲ. ಕಪ್ಪೆ ಚಿಪ್ ಮಾಡೆಲ್ ಮಾಡಿದ್ದಾರೆ. ಅಂದರೆ ಸಮುದ್ರದಲ್ಲಿ ಏನೆಲ್ಲ ಸಿಗುತ್ತೆ, ಶಂಕು ಆಗಿರ್ಬೋದು, ಕಪ್ಪೆ ಚಿಪ್ ಆಗಿರ್ಬೋದು, ಅದೆಲ್ಲ ಇಲ್ಲಿ ಸಣ್ಣ ಸಣ್ಣದೆಲ್ಲ ಸಿಗ್ತಾ ಇರುತ್ತೆ. ಅದೇ ಮಾಡೆಲಾಗಿ ಪ್ರವಾಸಿಗರಿಗೆ ಅಟ್ರಾಕ್ಷನ್ ಆಗಲಿ ಅಂತ ಹೇಳಿ ಮಾಡಿದ್ದಾರೆ. ಮತ್ತು ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಇದೆ. ಏಕೆಂತ ಹೇಳಿದರೆ ಇಲ್ಲಿ ಬಿಸಿಲಿರುತ್ತೆ, ಬಂದಾಗ ಅಲ್ಲಿಂದ ಬೋಟಿಂದ ಬಂದ ಕೆಲವೊಬ್ಬರು ಬಾಟಲ್ಗಳೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಫುಡ್ಡೆಲ್ಲ ವ್ಯವಸ್ಥೆ ಇದೆ. ವೆಜ್ಜು, ನಾನ್ ವೆಜ್ಜು, ಕರಾವಳಿಯ ಕಡಲ ತೀರದ ಮೀನೂಟನೂ ಉಂಟು. ಇಲ್ಲಿ ನೋಡ್ಬೋದು ಐಲ್ಯಾಂಡ್ ಕೆಫೆ ಅಂತಲೇ ಕೊಟ್ಟಿದ್ದಾರೆ. ಐಲ್ಯಾಂಡ್ಗೆ ನಾವು ಅಂಡಮಾನ್ ನಿಕೋಬಾರ್ಗೆ ಹೋಗ್ಬೇಕಂತ ಏನಿಲ್ಲ. ನಮ್ಮ ಉಡುಪಿಗೆ ಬನ್ನಿರಿ, ಮಲ್ಪೆ ಬೀಚಿಗೆ ಬನ್ನಿ, ಅಲ್ಲಿಂದ ಐಲ್ಯಾಂಡಿಗೆ ಹೋಗ್ಬೋದು. 2-3 ಐಲ್ಯಾಂಡ್ ಇದೆ. ನೇತ್ರಾಣಿ ಇದೆ, ಮುರುಡೇಶ್ವರದ ಪಕ್ಕ ಸೈಂಟ್ ಮೇರಿಸ್ ಐಲ್ಯಾಂಡ್ ಇದೆ. ಆದರೆ ಐಲ್ಯಾಂಡ್ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತೇ ಇದೆ, ನೀವೆಲ್ಲ ಓದೇ ಇರ್ತೀರ. ಸುತ್ತ ನೀರಿರುತ್ತೆ, ಮಧ್ಯದಲ್ಲಿ ಜಾಗ ಇರುತ್ತೆ, ಅದಕ್ಕೆ ಐಲ್ಯಾಂಡ್ ಅಂತ ಕರಿತೀವಿ, ದ್ವೀಪ ಅಂತಲೂ ಕೂಡ ಕರಿತೀವಿ. ಈ ಸೈಂಟ್ ಮೇರಿಸ್ ಐಲ್ಯಾಂಡ್ ಬಗ್ಗೆ ಕೆಲವೊಂದು ಹಿಸ್ಟ್ರಿ ಇದೆ. ಏನು ಅಂತ ಹೇಳಿ ನಾನು ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ವಾಸ್ಕೋ ಡಿ ಗಾಮಾ ದೇಶ ಪರ್ಯಟನೆ ಮಾಡಿ ನಮ್ಮ ಭಾರತವನ್ನು ಕಂಡುಹಿಡಿದಂಥ ವ್ಯಕ್ತಿ. 1498ರಲ್ಲಿ ಪೋರ್ಚುಗಲ್ನಿಂದ ಬರಬೇಕಾದ್ರೆ ಇಲ್ಲಿ ಐಲ್ಯಾಂಡ್ ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಇದ್ರ ಮುಖಾಂತರ ಕೇರಳಕ್ಕೆ ಹೋಗ್ತಾರೆ. ಕೇರಳಕ್ಕೆ ಹೋಗಿ ಅಲ್ಲೇ ಒಬ್ಬರು ಸೈಂಟ್ ಮೇರಿಸ್ ಅಂತ ಚರ್ಚಲ್ಲಿ ಇರುವಂಥ ಪಾದ್ರಿಯನ್ನು ಭೇಟಿ ಮಾಡಬೇಕಾದ್ರೆ ಹಾಗಾಗಿ ಐಲ್ಯಾಂಡ್ಗೆ ಹೆಸರು ಬಂತು ಅಂತ ಹೇಳಿ ಇಲ್ಲಿ ಹಿಸ್ಟ್ರಿ ಬರೆದಿದೆ. ಜಿಯೋಗ್ರಫಿಕಲಿ ಇಲ್ಲಿ ಹೇಳ್ಬೇಕಂತ ಹೇಳಿದರೆ ಕರ್ನಾಟಕದ ಪ್ರಮುಖವಾದಂಥ 4 ಸ್ಮಾರಕಗಳಲ್ಲಿ ಕೂಡ ಇದೊಂದು ಹೆಸರುವಾಸಿಯಾಗಿದೆ. ಮತ್ತು ಇನ್ನೊಂದು ಭಾರತದ ಜಿಯೋಗ್ರಫಿಕಲಿ ಹೇಳಬೇಕು ಅಂತ ಹೇಳಿದರೆ 34 ಐತಿಹಾಸಿಕ ಸ್ಥಳಗಳಲ್ಲಿ ಕೂಡ ಐಲ್ಯಾಂಡ್ಗಳಲ್ಲೂ ಕೂಡ ಇದೊಂದು ಪ್ರಮುಖವಾದ 34 ಪ್ಲೇಸಲ್ಲಿ ಬರುತ್ತೆ. ಮತ್ತು ಇಲ್ಲಿ ಟೈಮಿಂಗ್ಸ್ ಕೂಡ ಹೇಳಿದ್ದಾರೆ. ಏನಂತ ಹೇಳಿದರೆ ಇಲ್ಲಿ ಮಲ್ಪೆ ಬೀಚಿಂದ ಇಲ್ಲಿ ಬರಬೇಕಂತ ಹೇಳಿದರೆ 9 ಗಂಟೆಯಿಂದ 5 ಗಂಟೆ ತನಕ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಫಿಶಿಂಗ್ ಹಾರ್ಬರ್ ನಿಯರ್ ಸೀ ವಾಕ್ ಕೂಡ ಇದೆ ಅಂತ ಹೇಳಿದ್ದಾರೆ. ಮೀನುಗಾರಿಕೆ ಬರಬೇಕಾದ್ರೆ, ಮೀನುಗಾರರೆಲ್ಲ ಮಾಡಬೇಕಾದ್ರೆ ಇಲ್ಲಿ ಸೀ ವಾಕ್ ಕೂಡ ಮಾಡ್ಬೋದು, ಇಲ್ಲಿ ಫೇಮಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು
ಅಲ್ಲಿ ಜಿಯೋಗ್ರಫಿಕಲ್ ಒಂದು ಮ್ಯಾಪ್ ಕೂಡ ಕೊಟ್ಟಿದ್ದಾರೆ, ಸುತ್ತ ಐಲ್ಯಾಂಡ್ ಸುತ್ತ, ಇಲ್ಲ ಐಲ್ಯಾಂಡ್ ಒಳಗಡೆ ಏನೆಲ್ಲ ಇದೆ ಅಂತ. ತೆಂಗಿನ ಮರಗಳನ್ನ ನೋಡ್ಬೋದು ನಾವು, ಅಲ್ಲಲ್ಲಿ ಎಂಟ್ರಿ ಆದ ತಕ್ಷಣ ಇಲ್ಲೆಲ್ಲ ಸುತ್ತ ನೋಡ್ತೀವಲ್ಲ ತೆಂಗಿನ ಮರಗಳಿದೆ. ಮತ್ತು ಹೈಯೆಸ್ಟ್ ಕೊಕೊನೆಟ್ ಟ್ರೀ ಅಂತ ಐಲ್ಯಾಂಡ್ ಕೂಡ ಅಂತ ಹೆಸರುವಾಸಿಯಾಗಿದೆ ಇದು. ಅಷ್ಟೇ, ಎಂತ ಅಷ್ಟೇ? ಓ. ಕಲ್ಲಿಗೆ ಒಂದೊಂದು ಹೆಸರು ಉಂಟು, ಇದಕ್ಕೆ ಆಸ್ರೆ ಅಂತ. ಹ್ಞೂ ಹ್ಞೂ. ಈ ಸೆಂಟ್ ಮೇರ್ಸ್ ಅಂತ ನಮ್ಮೂರವರದ್ದು ಕರೆಯುವುದಿಲ್ಲ. ಓಕೆ ಓಕೆ ಓಕೆ. ಏನಾದರೂ ಇಲ್ಲಿ ಕ್ರಿಶ್ಚಿಯನ್ ಆಳ್ವಿಕೆ ಇತ್ತಾ? ಹಾ? ಕ್ರಿಶ್ಚಿಯನ್ ಅಂದರೆ ಬ್ರಿಟಿಷರ ಆಳ್ವಿಕೆ? ಇಲ್ಲ ಇಲ್ಲ, ಆ ಥರ ಏನಿಲ್ಲ ಇಲ್ಲಿ. ಅಲ್ಲಿಂತ ಅದು ಕೋಟ ಪೋಟ ಅಥವಾ ಸಮುದ್ರನ ಅಥವಾ ಬಂಡೆನ? ಬಂಡೆ ಅಷ್ಟೇ. ಅಲ್ಲಿ ನೋಡಿ, ಬಂಡೆ ನೋಡಿ, ನಮ್ಗೆ ಒಂದು ರೀತಿಯಾಗಿ ಕೋಟೆ ಥರ ಕಾಣಿಸ್ತಾ ಇದೆ. ನೀರಿಗೆ ಒಂದು ಕಂಬ ಥರ ಕಟ್ಟಾಗಿದೆ ಕಲ್ಲೆಲ್ಲ ಅಲ್ಲಿ. ಮತ್ತು ಅಶೋಕ ಸ್ತಂಭನೂ ಕೂಡ ನೋಡ್ಬೋದು. ನಮ್ಮ ಭಾರತದ ಲಾಂಛನ ಅಶೋಕ ಸ್ತಂಭನೂ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಐಲ್ಯಾಂಡ್ ಮಧ್ಯದಲ್ಲಿ. ಮತ್ತೊಂದು ಲವ್ ಸಿಂಬಲ್ ಆಗಿ ಅಲ್ಲಿ ನೋಡ್ಬೋದು, ಲವ್ ಬರ್ಡ್ಗಳಿಗೆ ಒಂದು ರೀತಿಯಾಗಿ ಪ್ರೀತಿಯಿಂದ ಐಲ್ಯಾಂಡ್ ಹೆಂಗೆ ಕೈ ಬೀಸಿ ಕರೀತಾ ಇದೆ ಕಡಲ ತೀರದಲ್ಲಿ ಅಂತ ಹೇಳಿ ಲವ್ ಅಂತ ಬರೆದಿದ್ದಾರೆ. ಮತ್ತು ಬೀಚ್ ಸೈಡ್ ಕೂರೋದಕ್ಕೆ ಮಾಮೂಲಿ ಆಗಿ ಒಂದು ಸೋಫಾ ಸೀಟ್ ಮಾಡಿದ್ದಾರೆ, ಲಕ್ಸುರಿಯಸ್ ಸೋಫಾ ಸೀಟು. ಮತ್ತು ಇನ್ನೊಂದು ವಿಶೇಷ ಗೊತ್ತಾ, ನಾನು ತೋರಿಸ್ತೀನಿ ಬನ್ನಿ. ನಾವೆಲ್ಲ ಇಲ್ಲಿ ಕುಡಿದು ಅಂದರೆ ನೀರೆಲ್ಲ ಕುಡಿದು ಬಾಟಲೆಲ್ಲ ಎಸ್ತಿರ್ತೀವಲ್ಲ, ಅಲ್ಲಿ ಒಂದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ಟ್ಯಾಪಿಂದ ನೀರು ಬರೋದು. ಎಲ್ಲಿ ಇದು ನೋಡ್ತಾ ಇದ್ದೀರಲ್ಲ, ಪೈಪೆಲ್ಲ ಏನಲ್ಲ, ಇಲ್ಲಿ ವೇಸ್ಟಾಗಿ ಬಿದ್ದಂತಹ ವಾಟರ್ ಬಾಟಲ್ಗಳಿಂದ ಮಾಡಿದಂಥದ್ದು ಇದು ಪ್ಲಾಸ್ಟಿಕ್ ಬಾಟಲ್ಲು. ದೂರದಿಂದ ನೋಡಿದರೆ ಅಲ್ಲಿ ನಲ್ಲಿಯಿಂದ ನೀರು ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಪಕ್ಕದಲ್ಲೇ ನೀರಿದೆ ನೋಡ್ಬೋದು. ಬಂಡೆ, ಕಡಲ ಕೊರೆತಕ್ಕೆ ಸಿಲ್ಕಿ ಬಂಡೆಗಳು ಕೂಡ ಹೆಂಗಾಗಿದೆ ಅಂತ ಹೇಳಿ. ಇವಾಗ ಸಂಜೆ ಟೈಮ್ ಆಗಿರೋದ್ರಿಂದ ನೀರಿನ ಬರಸಾಗಿರ್ಬೋದು, ಅಲೆಗಳಾಗಿರ್ಬೋದು, ಮುಸ್ಸಂಜೆ ವೇಳೆಯಲ್ಲಿ, ಸೂರ್ಯಾಸ್ತದ ವೇಳೆಯಲ್ಲಿ ತುಂಬ ರಭಸವಾಗಿ ಬರುತ್ತೆ. ಹಾಗಾಗಿ ತುಂಬ ರಭಸವಾಗಿ ಕೇಳಿಸ್ತಾ ಇದೆ, ನೀವೆಲ್ಲ ಸೌಂಡೆಲ್ಲ ಕೇಳಿಸ್ಕೊಬೋದು. ಅಲೆಗಳ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಎಂಥವ್ರಿಗೂ ಕೂಡ ಅಲ್ವಾ. ನೀವೇನಾದರೂ ಮಲ್ಬೆ ಬೀಚಿಗೆ ಬಂದು ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಬಂದಿದ್ದರೆ ಕಮೆಂಟ್ಸ್ ಮಾಡಿ ಯಾರೆಲ್ಲ ನೋಡಿದ್ದೀರಾ ಅಂತ ಹೇಳಿ. ಮತ್ತು ಕೆಲವೊಂದು ಸೀಮಿತವಾದ ಪ್ರದೇಶಗಳಿರುತ್ತೆ, ಅಲ್ಲಿಗೆ ಮಾತ್ರ ಹೋಗಬೇಕು. ಇಲ್ಲಿ ಡೇಂಜರ್ ಝೋನ್ ಅಂತಲೂ ಬರೆದಿದ್ದಾರೆ, ಇಲ್ಲಿ ಹೋಗಿ ಈಜಾಡೋಂಗಿಲ್ಲ, ಜಸ್ಟ್ ಎಂಜಾಯ್ಮೆಂಟ್ ಮಾಡ್ಬೋದು. ನಾವಿಲ್ಲೇ ನೋಡಿಕೊಂಡು ನೀರೊಳಗಡೆ ಇಳಿಯೋಂಗಿಲ್ಲ. ನಾವೆಲ್ಲಿ ಮಲ್ಪೆಯಿಂದ ಐಲ್ಯಾಂಡಿಗೆ ಎಂಟ್ರಿ ಆಗೋದು ಅಲ್ಲಿ ಸ್ವಲ್ಪ ನೀರಲ್ಲಿ ಆಟ ಆಡ್ಬೋದು. ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್ಸು. ಏನೋ ಮುನ್ಸೂಚನೆ ಇದೆ, ಇಲ್ಲಿಂದ ಒಳಗಡೆ ಹೋಗಬಾರ್ದು ಅಂತಲ್ಲ ಏನೋ ಅಂತ ಹೇಳಿ. ಆ ರೂಲ್ಸ್ ಎಲ್ಲರೂ ಬಂದವರು ಫಾಲೋ ಮಾಡಲೇಬೇಕು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾನು ಹೇಳಿದ್ನಲ್ಲ, ಇಲ್ಲಿ ಸಾಕಷ್ಟು ತೆಂಗಿನ ಮರಗಳು ಬಿದ್ದೋಗಿದೆ. ಇಲ್ಲೇ ಬಿದ್ದಂಥ ಮರಗಳನ್ನು ಉಪಯೋಗಿಸ್ಕೊಂಡು ಸೋಫಾ ಸೆಟ್ ಮಾಡಿದ್ದಾರೆ, ಇಲ್ಲಿ ಡೆಕೋರೇಷನ್ ಆಗಿ ಪರ್ಪಸ್ ಆಗಿ ಯೂಸ್ ಮಾಡಿದ್ದಾರೆ. ಮತ್ತು ಅಲ್ಲೊಂದು ಪೇಂಟಿಂಗ್ ಮಾಡಿ ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಎಂಥವ್ರಿಗೂ ಕೂಡ ಅಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂತ ಎಲ್ಲ ಹೇಳಿ, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಬಂದರೂ ಕೂಡ ಫೋಟೋ ಪೋಸ್ಗೆ ಸಖತ್ತಾಗಿದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.